ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಮಾ ಪ್ರಣಮ್ಮ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಧಾರವಾಡ ಅಡ್ವೆಂಚರ್ ಬೇಸ್ಗೆ ಬಂದಿದ್ದೀವಿ. ನಾನು ನನ್ನ ಫ್ಯಾಮಿಲಿ ಧಾರವಾಡ ಅಡ್ವೆಂಚರ್ ಬೇಸು ಒನ್ ಡೇ ಟ್ರಿಪ್ ಅಂತ ಮಾಡೋಕ್ಕೆ ನಾವೇನಾದರೂ ಪ್ಲ್ಯಾನ್ ಮಾಡಿಕೊಂಡ್ರೆ, ಒನ್ ಡೇ ಔಟಿಂಗ್ ಅಂತ ಏನಾದರೂ ಪ್ಲ್ಯಾನ್ ಮಾಡಿಕೊಂಡ್ರೆ ಇಲ್ಲಿ ಹೋಗಿ ಬರ್ಬೋದು. ತುಂಬಾ ಚೆನ್ನಾಗಿದೆ. ಧಾರವಾಡಿಂದ 1 ನಿಯರ್ 6 or 7 ಕಿಲೋಮೀಟರ್ ಅನಿಸುತ್ತೆ. ಹೋದ ತಕ್ಷಣವೇ ಒಂದು ವೆಲ್ಕಮ್ ಡ್ರಿಂಕ್ ಅಂತ ಕೊಡ್ತಾರೆ ಅಲ್ಲಿ. ಅವರೇ ಕುಡಿಯೋಕ್ಕೆ ವೆಲ್ಕಮ್ ಡ್ರಿಂಕ್ ಅಂತ ಒಂದು ಜ್ಯೂಸ್ ಕೊಡ್ತಾರೆ. ಹಾಗೆ ಟಿಫನ್ ಕೂಡ ಕೊಡ್ತಾರೆ. ಮಾರ್ನಿಂಗ್ 10:30 ಸ್ಟಾರ್ಟ್ ಆಗುತ್ತೆ ಇದು. ನಾವು ಹೋದಾಗ 11:30 ಅನ್ನೋ ಆಗಿತ್ತು ಟೈಮು. ಹಾಗೆ ವೆಲ್ಕಮ್ ಡ್ರಿಂಕ್ ಕುಡಿದ್ಮೇಲೆ ಜೋಳದ ವಡೆ ಹಾಗೂ ಚಟ್ನಿ ಕೊಟ್ಟಿದ್ದರು. ಫ್ರೆಶ್ ಆಗಿನೇ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಫುಡ್ಡು ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಲಂಚು, ಸಾಯಂಕಾಲ ಟೀ ಹಾಗೆ ಬಜ್ಜಿ ಚುರುಮುರಿ ಎಲ್ಲ ಸೇರಿ 750 ಏನೋ ಚಾರ್ಜ್ ಮಾಡ್ತಾರೆ. ವರ್ತ್ ಅನ್ನಿಸ್ತು ನಮಗೆ ಎಲ್ಲ ಊಟ ಎಲ್ಲನೂ ಕೊಟ್ಟು. ಹಾಗೆ ಅವ್ರ ಗೈಡ್ನ ಒಬ್ಬರನ್ನ ನಮ್ಮ ಜೊತೆ ಕಳಿಸ್ಬಿಟ್ಟು ಎಲ್ಲ ಆ್ಯಕ್ಟಿವಿಟೀಸ್ನ ಮಾಡೋಕ್ಕೆ ಕಳಿಸ್ತಾರೆ. ಇಲ್ಲಿ ನೋಡಿ ಜಿಪ್ಲೈನ್ ಮಾಡ್ತಾಯಿದ್ದಾರೆ. ಇದು ಸ್ವಲ್ಪ ಕೆಳಗಡೆನೇ ಮಾಡಿದ್ದಾರೆ, ಅಂದರೆ ಮಕ್ಕಳಿಗೂ ಕೂಡ ಆಡೋಕ್ಕೆ, ಲೇಡೀಸ್ಗೂ ಕೂಡ ಆಡೋಕ್ಕೆ ಅಂತಲೇ. ಭಯ ಕೂಡ ಆಗೋಲ್ಲ ಇದರಲ್ಲಿ ಆಡಿದರೆ. ನಾನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ನನ್ನ ಹಸ್ಬೆಂಡು ಮತ್ತು ನನ್ನ ತಮ್ಮ ಮಾಡಿದ್ರು. ನಮ್ಮ ಚಿಕ್ಕಮ್ಮನ ಮಗನೂ ಕೂಡ ಕರ್ಕೊಂಡು ಹೋಗಿದ್ವಿ. ನಾವು ಹೋಗಿದ್ದು ವೀಕ್ ಡೇಸಲ್ಲಿ ಆಗಿರೋದ್ರಿಂದ ಖಾಲಿನೇ ಇತ್ತು. ಏನಂತ ರಶ್ ಏನೂ ಇರಲಿಲ್ಲ. ಜನ ಕೂಡ ಯಾರೂ ಇರಲಿಲ್ಲ. ನಾವಷ್ಟೇ ಅನಿಸುತ್ತೆ ಅಲ್ಲೇ. ಆಮೇಲೆ ಇದು ಬಾಲಿಂದು ಆ್ಯಕ್ಟಿವಿಟಿ ಕೂಡ ಇತ್ತು. ಚೆನ್ನಾಗಿದೆ. ವರ್ತ್ ಅನಿಸುತ್ತೆ 750ಗೆ. ಆ್ಯಕ್ಟಿವಿಟೀಸು ವಿತ್ ಫುಡ್ಡು, ಹಾಗೆ ಸ್ವಿಮ್ಮಿಂಗ್ ಪೂಲು, ವಾಟರ್ ಗೇಮ್ಸು, ವಾಟರ್ ಆ್ಯಕ್ಟಿವಿಟೀಸು ಕೂಡ ಇರುತ್ತೆ. ಒನ್ ಡೇ ಫುಲ್ ಮಜಾ ಮಾಡ್ಬೋದು ಫ್ಯಾಮಿಲಿ ಜೊತೆ ಟೈಮ್ನ ಅಲ್ಲಿ. ಮಕ್ಕಳು ಎಂಜಾಯ್ ಮಾಡ್ತಾರೆ. ಸ್ವಿಂಗ್ ಹಾಕಿದ್ರು ಅಲ್ಲಿ. ಸ್ವಿಂಗಲ್ಲಿ ನಾನು ಕೂತ್ಕೊಂಡ್ರೆ ನನ್ನ ಮಗಳು ನಾನು ಕೂತ್ಕೋತೀನಿ ನಾನು ತೂಗು ಅಂತ ಹಠ ಮಾಡಿ ಅವಳನ್ನು ತೂಗಿಸ್ಕೊಳ್ತಾ ಇದ್ಲು. ಚೆನ್ನಾಗಿ ಅನ್ನಿಸ್ತು. ನಾನು ಕ್ಯಾರಿ ಇರೋದ್ರಿಂದ ಬೇರೆ ಆ್ಯಕ್ಟಿವಿಟೀಸ್ ಯಾವುವು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಅಷ್ಟೇ ಸ್ವಿಂಗಲ್ಲಿ ಆಡಿದ್ವಿ ಸ್ವಲ್ಪ ಹೊತ್ತು. ಆಮೇಲೆ ಈ ಹಾರ್ಸ್ ಕೋಟಲ್ಲಿ ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ. ಚೆನ್ನಾಗಿ ಅನಿಸುತ್ತೆ. ಫೀಲ್ ಮಾತ್ರ ಹಳ್ಳಿ ನೇಚರ್ ಥರ ಫ್ಯಾಮಿಲಿ ಅದರಲ್ಲಿ ಹೋಗೋದು. ನಾವು ಫಸ್ಟ್ ಟೈಮ್ ಆ ಥರ ಟ್ರಾವೆಲ್ ಮಾಡಿದ್ದು. ಅದರಲ್ಲಿ ಖುಷಿ ಅನ್ನಿಸ್ತು. ಒಂದು ರೌಂಡ್ ಅವ್ರು ಹೋಗಿ ಬಂದರು. ಆಮೇಲೆ ನಾನು ಕೂಡ ಹೋಗಿದ್ದೆ ಅದರಲ್ಲಿ ವಿಡಿಯೋ ಮಾಡೋಕ್ಕೆ ಅಂತ. ನಾನು ಕೆಳಗಡೆ ನಿಂತ್ಕೊಂಡಿದ್ದೆ. ಮತ್ತು ಈ ಎತ್ತಿನ ಬಂಡಿಲೂ ಕೂಡ ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ. ಚೆನ್ನಾಗಿ ಅನಿಸುತ್ತೆ. ಅದು ಫುಲ್ ಒಂದು ರೌಂಡೆಲ್ಲ ಸುತ್ತಾಡ್ಸ್ಕೊಂಬರ್ತಾರೆ ಅದರಲ್ಲೇ ಕೂತ್ಕೊಂಡು. ಮಕ್ಕಳಿಗೆ ಎಂಜಾಯ್ಮೆಂಟ್ ಅನಿಸುತ್ತೆ. ಅವರಿಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಇರಲ್ವಲ್ವ. ಅವರು ತುಂಬ ಇಷ್ಟಪಟ್ಟು ಓಡಾಡ್ತಾರೆ. ನನ್ನ ಮಗಳು ತುಂಬ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡಿದ್ಲು ಅಲ್ಲಿ. ಚೆನ್ನಾಗಿ ಅನ್ನಿಸ್ತು ಫೀಲ್ ಮಾತ್ರ. ಮತ್ತು ಈ ಥರ ರೋಪ್ ಆ್ಯಕ್ಟಿವಿಟೀಸು ಕೂಡ ಇತ್ತು ಅಲ್ಲಿ. ಚಿಕ್ಕ ಮಕ್ಕಳಿಗೆ ಕೆಳಗಡೆ ಡೌನಲ್ಲೇನೆ ಮಾಡಿಕೊಟ್ಟಿದ್ರು, ಮತ್ತು ದೊಡ್ಡವರಿಗೂ ಕೂಡ ಇತ್ತು. ಅವಳು ನಾನು ಟ್ರೈ ಮಾಡ್ತೀನಿ ಅಂತ ಎಲ್ಲ ಮಾಡ್ತಾಯಿದ್ಲು. ಚೆನ್ನಾಗಿ ಅನ್ನಿಸ್ತಿತ್ತು. ಅವಳಿಗೂ ಕೂಡ ಖುಷಿ ಆಗ್ತಾಯಿತ್ತು ಮಾಡೋದೆಲ್ಲನೂ. ಅಲ್ಲಿ ಡಿಫ್ರೆಂಟ್ ಪಕ್ಷಿಗಳನ್ನ ಕೂಡ ಸಾಕಿದ್ದಾರೆ. ಅವು ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಅವು ಮಕ್ಳಿಗೂ ಎಲ್ಲ ಹೊಸ ಥರ ಫೀಲ್ ಆಗುತ್ತೆ. ತುಂಬಾ ಆ್ಯಕ್ಟಿವಿಟೀಸ್ ಇದೆ ಅಲ್ಲಿ ಮಾಡೋಕ್ಕೆ. ನಾವು ಸ್ವಲ್ಪ ಬೆಳಗ್ಗೆನೇ ಹೋದರೆ ಎಲ್ಲ ಆ್ಯಕ್ಟಿವಿಟೀಸ್ನೂ ಕಂಪ್ಲೀಟ್ ಮಾಡ್ಬೋದು. ಲೇಟಾಗಿ ಹೋದರೆ ಎಲ್ಲ ಪೂರ್ತಿಯಾಗಿ ಆ್ಯಕ್ಟಿವಿಟೀಸ್ನ ಮಾಡೋಕ್ಕಾಗಲ್ಲ. ಮಕ್ಳಿಗೂ ಕೂಡ ತುಂಬ ಆ್ಯಕ್ಟಿವಿಟೀಸ್ ಪ್ಲೇಸಸ್ಗಳಿದೆ. ಅವರು ಆಡೋಕ್ಕೆ ಅಂತಲೇ ತುಂಬ ಮೆಟೀರಿಯಲ್ಸ್ ಹಾಕಿದಾರಲ್ಲಿ. ನಾವು ಎಂಜಾಯ್ ಮಾಡಿದ್ವಿ. ನೀವು ಟೈಮ್ ಇದ್ದರೆ ಒಂದು ಸಾರಿ ಹೋಗಿ ಬನ್ನಿ. ಧಾರವಾಡ ನಿಯರ್ ಧಾರವಾಡಲ್ಲಿ ಯಾರಿದ್ರು ಆರಾಮಾಗಿ ಹೋಗಿ ಬರ್ಬೋದು. ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹೀಗೆ ನಮ್ಮ ವಿಡಿಯೋಗೂ ಸಪೋರ್ಟ್ ಮಾಡಿ. ಸೈಕ್ಲಿಂಗ್ ಇತ್ತು. ಇದು ಚಿಕ್ಕ ಸೈಕ್ಲಿಂಗು. ಅವಳು ಟ್ರೈ ಮಾಡ್ತೀನಿ ಅಂತ ಮಾಡ್ತಾಯಿದ್ಲು. ನನ್ನ ಕುಕ್ಕಿಂಗ್ ವ್ಲಾಗ್ಸ್ ಅಷ್ಟೇ ಅಲ್ಲದೆ ನನ್ನ ಪರ್ಸ್ನಲ್ ವ್ಲಾಗ್ಸು ನಿಮಗಿಷ್ಟ ಆದರೆ ಪರ್ಸ್ನಲ್ ವ್ಲಾಗ್ಸ್ನ ಮಾಡಿ ಅಂತ ಕಮೆಂಟ್ ಮಾಡಿ. ನಾನು ಅದನ್ನು ಕೂಡ ಹಾಕ್ತೀನಿ.
ನಾನು ಜಸ್ಟ್ ಇದು ಟ್ರಾವೆಲ್ ಅಂತ ಹೋಗಿದ್ವಿ ಅಂತ ಮಾಡ್ಕೊಂಡಿದ್ದೆ ಅಷ್ಟೇ. ನಿಮಗೆ ಡೈಲಿ ಲಾಗ್ಸ್ ಏನಾದರೂ ಇಷ್ಟ ಆಗುತ್ತೆ ನನ್ನ ಕಡೆಯಿಂದ ಅಂತ ಆದರೆ ಕಮೆಂಟ್ ಮಾಡಿ, ನಾನು ಅದನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಈ ಟೈಪ್ ಇನ್ನೊಂದು ಜಿಪ್ ಲೈನ್ ಕೂಡ ಮಾಡಿದ್ರು. ಇದು ಸ್ವಲ್ಪ ಥ್ರಿಲ್ಲಿಂಗ್ ಅನಿಸುತ್ತೆ. ಸ್ವಲ್ಪ ಹೈಟಿಂದ ಬಿಡ್ತಾರೆ, ಅಲ್ಲಿ ಹೋದ ತಕ್ಷಣ ಅದಕ್ಕೆ ಟಚ್ ಆಗಿ ವಾಪಸ್ ರಿಟರ್ನ್ ಕರ್ಕೊಂಡು ಹೋಗುತ್ತೆ. ಈ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಈ ಜಿಪ್ ಲೈನಲ್ಲಿ ಮಕ್ಕಳಿಗೆ ಆಡೋಕ್ಕೆ ಅಂತ. ಇದು ನನ್ನ ಮಗಳಿಗೆ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಅದರಲ್ಲಿ ನನ್ನ ತಮ್ಮ ಮತ್ತು ನಮ್ಮ ಹಸ್ಬೆಂಡ್ ಕೂಡ ಆಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅವಳಿಗೆ ಸಿಟ್ಟು ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಇಷ್ಟು ಆ್ಯಕ್ಟಿವಿಟೀಸ್ ಮಾಡೋಷ್ಟರಲ್ಲಿ 2:00 2:30 ಆಗುತ್ತೆ. ಆವಾಗ ಅವರೇ ಲಂಚ್ಗೆ ಕರೀತಾರೆ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಲಂಚ್ ಇರುತ್ತೆ. 2-3 ಥರ ಪಲ್ಯ, ಚಟ್ನಿ, ಉಪ್ಪಿನಕಾಯಿ, ಮೊಸರು, ರೊಟ್ಟಿ, ಚಪಾತಿ ಮತ್ತು ಇವು ಸೈಡ್ಸಿಗೆ ಹಪ್ಪಳ, ಮೊಸರನ್ನ ಮತ್ತು ವೈಟ್ ರೈಸು ಕೂಡ ಇರುತ್ತೆ ಮತ್ತು ಪಲಾವ್ ಕೂಡ ಇರುತ್ತೆ. ವೆರೈಟಿ ಆಗಿರುತ್ತೆ. ಫುಡ್ಡು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅನ್ಲಿಮಿಟೆಡ್ಡು ಕೂಡ ಇರುತ್ತೆ. ನಾವು ಎಷ್ಟು ಬೇಕಾದ್ರೂ ಹಾಕ್ಸ್ಕೊಂಡು ತಿನ್ಬೋದು. ಫುಡ್ಡು ತುಂಬ ಚೆನ್ನಾಗಿತ್ತು. ಹಾಗೆ ಊಟ ಮುಗಿಸ್ಕೊಂಡ್ಮೇಲೆ ವಾಟರ್ ಆ್ಯಕ್ಟಿವಿಟೀಸ್ಗೆ ಕಳಿಸ್ತಾರೆ. ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ಲಿ. ಚಿಕ್ಕ ಮಕ್ಕಳದು ಇದೆ, ದೊಡ್ಡವ್ರದ್ದು ಇದೆ. ಚಿಕ್ಕ ಮಕ್ಕಳದು ಬಂದಾಗಿತ್ತು ಅವತ್ತು, ದೊಡ್ಡವ್ರದ್ದು ಮಾತ್ರ ಓಪನ್ ಇತ್ತು. ಚೆನ್ನಾಗಿತ್ತು. ನೀರು ಕೂಡ ಏನೂ ಗಲೀಜಿರಲಿಲ್ಲ. ಇವರೆಲ್ಲ ಟ್ರೈ ಮಾಡಿದರು. ವಾಟ್ರಲ್ಲಿ ತುಂಬ ಹೊತ್ತು ಆಟ ಆಡ್ಕೊಂಡು ಕೂತಿದ್ರು. ಊಟ ಆದಮೇಲೆ ಬಿಸಿಲಲ್ಲಿ ಸ್ವಲ್ಪ ವಾಟ್ರಲ್ಲಿ ಆಟ ಆಡೋದ್ರಿಂದ ಚೆನ್ನಾಗಿ ಅನಿಸುತ್ತೆ ಫೀಲ್ ಕೂಡ. ಮತ್ತು ಇದು ಮ್ಯೂಸಿಕ್ ವಿತ್ ವಾಟರ್ ಗೇಮ್ ಇರುತ್ತಲ್ವ, ಅದು ರೈನ್ ಡ್ಯಾನ್ಸ್ ಆಡ್ತಾಯಿದ್ರು ಇವರು. ಇದು ಮಾತ್ರ ಆಸಮ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಮ್ಯೂಸಿಕ್ನ ಆಫ್ ಮಾಡಿದ್ದೀನಿ. ನಾವು ಯಾವ ಮ್ಯೂಸಿಕ್ ಹೇಳ್ತೀವೋ ಅದನ್ನ ಕೂಡ ಹಾಕ್ಕೊಡ್ತಾರೆ. ಇದನ್ನ ಆಡೋಕ್ಕೆ ಹೋಗಿ ನನ್ನ ತಮ್ಮ ಬಿದ್ದುಬಿಟ್ಟ. ಅದು ನೆನೆಸ್ಕೊಂಡು ನಗು ಬರುತ್ತೆ ನನಗೆ ಈ ಮ್ಯೂಸಿಕ್ ರೈನ್ ಡ್ಯಾನ್ಸ್ ನೋಡಿದಾಗ. ನಾನು ಕೋಲ್ಡ್ ಆಗುತ್ತೆ ಅಂತ ನಾನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ರೈನ್ ಡ್ಯಾನ್ಸ್ ಹೊತ್ತು ಸ್ವಿಮ್ಮಿಂಗ್ ಪೂಲ್ನಾಯಿತು. ಇವ್ರು ಟ್ರೈ ಮಾಡಿದರು. ನನ್ನ ಮಗಳು ಸ್ವಲ್ಪ ಹೊತ್ತು ಆಡಿ ಅವಳಿಗೂ ಚಳಿ ಆಗ್ತಾಯಿತ್ತು ಅಂತ ಅವಳು ಆಚೆ ಕಡೆ ನಿಂತ್ಕೊಂಡಿದ್ಲು. ಇವರಿಬ್ಬರು ತುಂಬ ಹೊತ್ತು ಆಟ ಆಡಿ ಎಂಜಾಯ್ ಮಾಡಿದರು. ಹಾಗೆ ಫಸ್ಟ್ ಒನ್ಗೆ ನಾವು ಆ್ಯಕ್ಟಿವಿಟಿನ ಸ್ಟಾರ್ಟ್ ಮಾಡಿದ ತಕ್ಷಣ ಇಲ್ಲಿ ಕರ್ಕೊಂಬರ್ತಾರೆ ನಮಗೆ. ಇಲ್ಲಿ ಒನ್ ಸೈಡ್ ಎಂಟ್ರೆನ್ಸ್ ಇದೆ, ಒಂದು ಸೈಡ್ ಎಕ್ಸಿಟ್ ಇದೆ. ಇದರೊಳಗಡೆ ಎಂಟರ್ ಆದಮೇಲೆ ಇದೆಲ್ಲನೂ ತುಂಬ ಕನ್ಫ್ಯೂಸಿಂಗ್ ಆಗಿದೆ ಈ ದಾರಿ ಕೂಡ. ಇದನ್ನ ಮುಗಿಸ್ಕೊಂಡು ಎಕ್ಸಿಟ್ ಆದರೆ ಅವರು ವಿನ್ನರ್ ಅಂತ ಅರ್ಥ. ಈ ಆ್ಯಕ್ಟಿವಿಟೀಸ್ನ ನನ್ನ ತಮ್ಮ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಅರ್ಧಕ್ಕೇ ವಾಪಸ್ ಬಂದುಬಿಟ್ಟ. ನಾನು ಬಿಡಲಿಲ್ಲ, ನಾನು ಕಂಪ್ಲೀಟ್ ಮಾಡಿದೆ. ನನ್ನ ಜೊತೆಗೇ ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳನ್ನ ಕೂಡ ಕರ್ಕೊಂಡು ಬಂದೆ. ಅವರು ಕನ್ಫ್ಯೂಸ್ ಆಗಿ ಮಿಸ್ ಆಗಿದ್ದರು ದಾರಿ ಹುಡ್ಕೋದ್ರಲ್ಲಿ. ನಾನು ಸರಿ ಮಾಡಿ ಕರ್ಕೊಂಬಂದೆ. ತುಂಬ ಥ್ರಿಲ್ಲಿಂಗ್ ಆಗಿತ್ತು ಈ ಎಕ್ಸ್ಪೀರಿಯೆನ್ಸ್ ನನಗೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಬಿಕಾಸ್ ತುಂಬ ಕನ್ಫ್ಯೂಸ್ ಆಗಿರುತ್ತೆ ಇದು. ಒಂದು ಸೈಡಿಂದ ಹೋದರೆ ಒಳಗಡೆನೇ ತುಂಬ ರೂಟ್ಸ್ನ ಮಾಡಿದ್ದಾರೆ ಅವರು. ಅದು ವಾಪಸ್ ಬರೋಕ್ಕೇ ಗೊತ್ತಾಗಲ್ಲ. ಹಾಗೆ ಇಲ್ಲಿ ಡಿಫ್ರೆಂಟ್ ಫೀಲಿಂಗ್ಸ್ ಇರೋ ಮಿರರ್ಸ್ನ ಹಾಕಿದ್ರು. ಅಲ್ಲಿ ಕೂಡ ಓಡಾಡಿದ್ವಿ. ಆಮೇಲೆ ತುಂಬ ಸ್ವಲ್ಪ ಆ್ಯಕ್ಟಿವಿಟೀಸ್ನೆಲ್ಲ ಮಾಡಿದ್ಮೇಲೆ 5:30ಗೆ ಸ್ನ್ಯಾಕ್ಸು ಮತ್ತು ಟೀ ವಿತ್ ಬಿಸ್ಕಟ್ಟು, ಬಜ್ಜಿ, ಚುರುಮುರಿ ಎಲ್ಲ ಕೊಡ್ತಾರೆ. ಅದನ್ನ ಕೂಡ ತಿಂದ್ಕೊಂಡು ಆಮೇಲೆ ಟೈಮ್ ಆಯಿತು ಅಂತ ನಾವು ಮನೆ ಕಡೆ ಹೊರಟ್ವಿ. ಒನ್ ಡೇ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿರುತ್ತೆ ಧಾರವಾಡ ಅಡ್ವೆಂಚರ್ ಬೇಸಲ್ಲಿ. ನೀವು ಯಾರಾದರೂ ಟ್ರೈ ಮಾಡಿ. ಒನ್ ಡೇ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ಹೋಗಿ ಬರ್ಬೋದು ಅಂತ ನನ್ನ ಅನಿಸಿಕೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.